ನಾನ್ ಯಾಕ್ರಿ ಸಿಎಂ ಆಗಬೇಕು, ನನ್ನನ್ನು ಡಿಸಿಎಂ ಮಾಡಿ ಅಂತ ಈಗ ಪರಮೇಶ್ವರ್ ಅವರು ಪಟ್ಟು ಹಿಡಿದಿದ್ದಾರೆ. ಡಿಸಿಎಂ ಅಷ್ಟೇ ಅಲ್ಲ, ನನಗೆ ಪ್ರಬಲ ಖಾತೆಯೂ ಕೊಡಿ. ಹಠ ಹಿಡಿದು ಕುಳಿತ ಮಾಜಿ ಸಚಿವ ಜಿ ಪರಮೇಶ್ವರ್. ಡಾಕ್ಟರ್ ಜಿ ಪರಮೇಶ್ವರ್ ಹಠ ಈಗ ಹೈಕಮಾಂಡ್ಗೆ ಸಂಕಷ್ಟ ತಂದಿದೆ. ನನಗೆ ಸ್ಪೀಕರ್ ಸ್ಥಾನ ಬೇಡ, ಕೆಪಿಸಿಸಿ ಪಟ್ಟವೂ ಬೇಡ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಎರಡನ್ನೂ ಕೂಡ ನನ್ನನ್ನ ಪರಿಗಣಿಸಲೇಬೇಡಿ ಅಂತಿದ್ದಾರೆ. 2013ರಲ್ಲಿ ಅಧ್ಯಕ್ಷನಾಗಿದ್ದ ನನಗೆ ಸಿಎಂ ಸ್ಥಾನ ಸಿಗಲಿಲ್ಲ. ಈಗಲಾದ್ರೂ ಕೂಡ ಸಿಎಂ ಪಟ್ಟ ಕೂಡ ಸಿಕ್ಕಿಲ್ಲ. ಅಟ್ಲೀಸ್ಟ್ ಡಿಸಿಎಂ ಆದ್ರೂ ಮಾಡಿ ಅಂತಿದ್ದಾರೆ ಪರಮೇಶ್ವರ್ ಅವರು. ಡಿಸಿಎಂ ಸ್ಥಾನದ ಜೊತೆಗೆ ಪ್ರಬಲ ಖಾತೆಯೂ ನನಗೆ ಬೇಕು ಅಂತ ಹಠ ಹಿಡಿದಿದ್ದಾರೆ. ಹೈಕಮಾಂಡ್ಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಪರಂ ಅವರು. ಪರಮೇಶ್ವರ್ ನಡೆಯಿಂದ ದಂಗಾಗಿದೆ ಹೈಕಮಾಂಡ್. ಡಿಸಿಎಂ ಮಾಡದಿದ್ರೆ ಸುಮ್ಮನಿರೋದಿಲ್ವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು? ದಲಿತ ಹಾಗೂ ಬಲಗೈ ಸಮುದಾಯಕ್ಕೆ ಸೇರಿರೋ ಲೀಡರ್ ಜಿ ಪರಮೇಶ್ವರ್ ಅವರು ಇದೀಗ ನಾನ್ ಯಾಕ್ರಿ ಸ್ಪೀಕರ್ ಆಗಬೇಕು, ನನ್ನನ್ನ ಡಿಸಿಎಂ ಮಾಡಿ ಅಂತ ಹಠ ಹಿಡಿದಿದ್ದಾರೆ. ಡಿಸಿಎಂ ಅಷ್ಟೇ ಅಲ್ಲ, ನನಗೆ ಪ್ರಬಲ ಖಾತೆಯನ್ನು ಕೂಡ ಕೊಡಬೇಕು ಅಂತ ಹಠ ಹಿಡ್ಕೊಂಡು ಕುಳಿತಿದ್ದಾರೆ. ಹಠ ಹಿಡಿದು ಕುಳಿತ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಡಾಕ್ಟರ್ ಜಿ ಪರಮೇಶ್ವರ್ ಹಠ ಈಗ ಹೈಕಮಾಂಡ್ಗೆ ಸಂಕಷ್ಟ ತಂದೊಡ್ಡುತ್ತಾ ಇದೆ. ನನಗೆ ಸ್ಪೀಕರ್ ಸ್ಥಾನವೂ ಬೇಡ, ಕೆಪಿಸಿಸಿ ಪಟ್ಟವೂ ಕೂಡ ಬೇಡ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಎರಡಕ್ಕೂ ಕೂಡ ನನ್ನನ್ನ ಪರಿಗಣಿಸಲೇಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. 2013ರಲ್ಲಿ ಅಧ್ಯಕ್ಷನಾಗಿದ್ದ ನನಗೆ ಸಿಎಂ ಸ್ಥಾನ ಸಿಗಲಿಲ್ಲ. ಈಗಲಾದ್ರೂ ಸಿಎಂ ಪಟ್ಟ ಸಿಕ್ಕಿಲ್ಲ, ಈಗಲೂ ಕೂಡ ಸಿಕ್ಕಿಲ್ಲ. ಅಟ್ಲೀಸ್ಟ್ ಡಿಸಿಎಂ ಆದ್ರೂ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಹಠ ಹಿಡ್ಕೊಂಡು ಕುಳಿತಿದ್ದಾರೆ. ಡಿಸಿಎಂ ಸ್ಥಾನದ ಜೊತೆಗೆ ನನಗೆ ಪ್ರಬಲ ಖಾತೆ ಬೇಕು ಅಂತ ಹೇಳಿದ್ದಾರೆ. ಹೈಕಮಾಂಡ್ಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಪರಮೇಶ್ವರ್ ಅವರು. ಪರಮೇಶ್ವರ್ ಅವರ ನಡೆಯಿಂದ ಈಗ ದಂಗಾಗಿದೆ ಕಾಂಗ್ರೆಸ್ ಹೈಕಮಾಂಡ್. ಡಿಸಿಎಂ ಮಾಡದಿದ್ರೆ ಸುಮ್ಮನಿರೋದಿಲ್ವಾ ಡಾಕ್ಟರ್ ಪರಮೇಶ್ವರ್ ಅವರು ಅನ್ನುವಂತಹ ಪ್ರಶ್ನೆ ಈಗ ದಲಿತ ಹಾಗೆ ಬಲಗೈ ಸಮುದಾಯಕ್ಕೆ ಸೇರಿರುವಂತಹ ಲೀಡರ್ ಇವರು ಪರಮೇಶ್ವರ್ ಅವರು. ನಾನು ಯಾಕ್ರಿ ಸಿಎಂ ಆಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನನ್ನು ಕೂಡ ಡಿಸಿಎಂ ಮಾಡಿ, ಡಿಸಿಎಂ ಅಷ್ಟೇ ಅಲ್ಲ ನನಗೆ ಪ್ರಬಲ ಖಾತೆಯೂ ಬೇಕು ಅಂತ ಹೇಳಿರುವಂಥದ್ದು. ಹಠ ಹಿಡಿದು ಕುಳಿತಿದ್ದಾರೆ ಡಿಸಿಎಂ ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಅವರು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹಠ ಕಂಡು ಈಗ ಹೈಕಮಾಂಡ್ಗೆ ಸಂಕಷ್ಟ ಎದುರಾಗಿದೆ. ನನಗೆ ಯಾವ ಸ್ಪೀಕರ್ ಸ್ಥಾನವೂ ಬೇಡ, ಕೆಪಿಸಿಸಿ ಪಟ್ಟವೂ ಬೇಡ, ಯಾವುದೇ ಕಾರಣಕ್ಕೂ ನಾನು ಈ ಎರಡಕ್ಕೂ ಕೂಡ ನನ್ನನ್ನು ಪರಿಗಣಿಸಕ್ಕೆ ಹೋಗಲೇಬೇಡಿ ಅಂತ ಖಡಕ್ ಆಗಿರುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. 2013ರಲ್ಲಿ ಅಧ್ಯಕ್ಷನಾಗಿದ್ದ ನನಗೆ ಸಿಎಂ ಸ್ಥಾನ ಸಿಗಲಿಲ್ಲ. ಈಗಲೂ ಕೂಡ ಸಿಎಂ ಪಟ್ಟ ಸಿಕ್ಕಿಲ್ಲ. ಅಟ್ಲೀಸ್ಟ್ ಡಿಸಿಎಂ ಆದ್ರೂ ನನ್ನ ಮಾಡಬೇಕಲ್ವಾ? ಡಿಸಿಎಂ ಸ್ಥಾನದ ಜೊತೆಗೆ ನನಗೆ ಪ್ರಬಲ ಖಾತೆ ಬೇಕು ಅಂತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದೀಗ ಜಿ ಪರಮೇಶ್ವರ್ ಅವರ ನಡೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ದಂಗಾಗಿದೆ. ಡಿಸಿಎಂ ಮಾಡಿದ್ರೆ ಸುಮ್ಮನಿರೋದಿಲ್ವಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ದಲಿತ ಹಾಗೆ ಬಲಗೈ ಸಮುದಾಯಕ್ಕೆ ಸೇರಿರುವಂತಹ ಲೀಡರ್ ಇವರು. ಹಾಗಿದ್ರೆ ವಿಧಾನಸಭೆಯ ಸ್ಪೀಕರ್ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಎಚ್.ಕೆ. ಪಾಟೀಲ್ ಅವರಿದ್ದಾರೆ, ಗದಗ ಕ್ಷೇತ್ರದವರು. ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕೊರಟಗೆರೆ ಅವರು. ದಿನೇಶ್ ಗುಂಡೂರಾವ್ ಗಾಂಧಿನಗರದ ಶಾಸಕರು ಸಚಿವರು. ಆರ್.ವಿ. ದೇಶಪಾಂಡೆ ಹಳಿಯಾಳದವರು. ಜೊತೆಗೆ ಟಿ.ಬಿ. ಜಯಚಂದ್ರ ಶಿರಾ ಕ್ಷೇತ್ರದವರು. ಎಚ್.ಸಿ. ಮಹದೇವಪ್ಪ ಟಿ. ನರಸೀಪುರ. ಎಚ್.ಕೆ. ಪಾಟೀಲ್ ಅವರು ಗದಗ ಕ್ಷೇತ್ರದವರು, ಅವರು ಕೂಡ ಹಿರಿಯರಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಇತ್ತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆ ಕ್ಷೇತ್ರದವರು, ಶಾಸಕರು. ಮೊದಲಿಂದಲೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಪ್ರಬಲ ನಾಯಕ, ಪ್ರಭಾವಿ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. 2013ರಲ್ಲಿ ಅವರೇ ಸಿಎಂ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಅವರ ಹೆಸರೇ ಮುಂಚೂಣಿಯಲ್ಲಿತ್ತು. ಆದರೆ ಅದು ಒಂದಷ್ಟು
ಕಾರಣಗಳಿಂದಾಗಿ ಹಿಂದೆ ಹೋಯಿತು. ಜೊತೆಗೆ ಗುಂಡೂರಾವ್ ಅವರು ಗಾಂಧಿನಗರದವರು, ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಕಾರ್ಯವನ್ನ ಮಾಡಿಕೊಂಡು ಸಮಾಜಮುಖಿಯಾಗಿ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಈಗ ವಿಧಾನಸಭಾ ಸ್ಪೀಕರ್ ರೇಸ್ನಲ್ಲಿರುವಂಥದ್ದು. ಜೊತೆಗೆ RV ದೇಶಪಾಂಡೆ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರಿದ್ದಾರೆ, ಅವರು ಕೂಡ ಈಗ ಆಲ್ರೆಡಿ ವಿಧಾನಸಭೆ ಸ್ಪೀಕರ್ ರೇಸ್ನಲ್ಲಿರುವಂಥದ್ದು. ಜಯಚಂದ್ರ ಅವರು ಕೂಡ ಶಿರಾ ಕ್ಷೇತ್ರದವರು, ಅವರು ನಾನು ಸಚಿವನಾಗಬೇಕು ಅನ್ನುವಂತಹ ಮಾತುಗಳು ಜಾಸ್ತಿನೇ ಹೇಳ್ತಾ ಇದ್ರು ಆಗಾಗ. ಜೊತೆಗೆ HC ಮಹದೇವಪ್ಪ, T ನರಸೀಪುರ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ.